ಕಾರ್ಬನ್ ಈಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಮೇನ್ಲಿ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದೆಲ್ಲ ಗೊತ್ತಿರೋವಂಥದ್ದು ನಮಗೆ. ಫೋಟೋಸಿಂಥಸಿಸ್ ಮಾಡೋದ್ರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಅಬ್ಸರ್ವ್ ಆಗುತ್ತೆ. ಈ ಪ್ರಶ್ನೆ ಆಲ್ರೆಡಿ ಅಟೆಂಡ್ ಮಾಡಿದ್ರಿಯಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಪ್ರೋಸೆಸ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್? ಫೋಟೋಸಿಂಥಸಿಸಲ್ಲಿ ಈ ಕೆಳಗಿನ ಯಾವ ಒಂದು ಪ್ರಕ್ರಿಯೆಗಳು ಇನ್ವಾಲ್ವ್ ಆಗಿದೆ ಅಂತ ಹೇಳಿ. ಫೋಟೋಸಿಂಥಸಿಸ್ ಅಂದ್ರೆ ಏನು ಅದು ನಿಮಗೆ ಆ ಡೆಫಿನೇಷನ್ ಅರ್ಥ ಆಗಿದ್ದರೆ, ಫೋಟೋಸಿಂಥಸಿಸ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು ನೀವು. ಸೊ ಫೋಟೋಸಿಂಥಸಿಸಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈಗ ನೋಡಿ, ಪೊಟೆನ್ಷಿಯಲ್ ಎನರ್ಜಿ ಇಸ್ ರಿಲೀಸ್ಡ್ ಟು ಫಾರ್ಮ್ ಫ್ರೀ ಎನರ್ಜಿ. ಅಂದರೆ ಪೊಟೆನ್ಷಿಯಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಫ್ರೀ ಎನರ್ಜಿಯನ್ನು ರಿಲೀಸ್ ಮಾಡ್ತದೆ ಪ್ಲ್ಯಾಂಟು. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು? ಕಾರ್ಬೋಹೈಡ್ರೇಟ್ಸನ್ನು ಅಬ್ಸರ್ವ್ ಮಾಡಿಕೊಂಡು ಸನ್ಲೈಟನ್ನು ರಿಲೀಸ್ ಮಾಡ್ತಿದೆಯಾ ಪ್ಲ್ಯಾಂಟು. ಫ್ರೀ ಎನರ್ಜಿ ಅಂದರೆ ಯಾವುದು? ಸನ್ಲೈಟ್. ಕರೆಕ್ಟ್ ಅಲ್ವಾ? ಫ್ರೀ ಎನರ್ಜಿ ಅಂದರೆ ಯಾವುದು? ಸನ್ಲೈಟ್. ಫ್ರೀ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ. ಫೋಟೋಸಿಂಥಸಿಸ್ ಮಾಡುವಾಗ ಏನು ಮಾಡುತ್ತೆ ಪ್ಲ್ಯಾಂಟ್ಗಳು? ಆಹಾರ ಉತ್ಪಾದನೆ ಮಾಡ್ತವೆ. ಕರೆಕ್ಟ್ ಅಲ್ವಾ? ಫ್ರೀ ಎನರ್ಜಿ ಅಂದ್ರೇನು? ಸೂರ್ಯನ ಬೆಳಕನ್ನು ಉಪಯೋಗ ಮಾಡಿಕೊಂಡು, ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗ ಮಾಡಿಕೊಂಡು ಅವು ಕಾರ್ಬೋಹೈಡ್ರೇಟ್ಸನ್ನು ತನ್ನ ಒಳಗಡೆ ಸ್ಟೋರ್ ಮಾಡ್ಕೋತವೆ. ನೋಡಿ ಇಲ್ಲಿ ನೀಟಾಗಿದೆ ಸ್ಟೇಟ್ಮೆಂಟ್. ಫ್ರೀ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಸ್ಟೋರ್ಡ್. ಅದರಿಂದನೇ ನಾವು ಆ ಪ್ಲ್ಯಾಂಟ್ಗಳನ್ನ, ಸಸ್ಯಗಳನ್ನ, ಗಿಡಗಳನ್ನ ತಿಂದಾಗ ನಮ್ಮ ಬಾಡಿಗೂ ಎನರ್ಜಿ ಟ್ರಾನ್ಸ್ಫರ್ ಆಗೋದು. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಬಂದು ನೈಟ್ರೋಜನ್ ಸೈಕಲ್. ನೈಟ್ರೋಜನ್ ಸೈಕಲ್ ಭಾಳ ಸಿಂಪಲ್ಲು. ಎಂಟೈರ್ ನೈಟ್ರೋಜನ್ ಸೈಕಲಲ್ಲಿ ಪೂರ್ತಿ ಆ್ಯಕ್ಟಿವಿಟಿ ಪ್ಲೇಡ್ ಬೈ ದ ಬ್ಯಾಕ್ಟೀರಿಯಾ. ಅದೊಂದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ, ಬೇರೆ ಏನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ನೈಟ್ರೋಜನ್ ಒಂದು ಫ್ಯಾಕ್ಟ್ ಚೆಂದ ನೆನ್ಪಿಟ್ಕೋಬೇಕು. ಅಟ್ಮಾಸ್ಫಿಯರಲ್ಲಿ 78% ನೈಟ್ರೋಜನ್ ಇದೆ. ಕರೆಕ್ಟ್ ಅಲ್ವಾ? ನೈಟ್ರೋಜನನ್ನು ಪ್ಲ್ಯಾಂಟು ಡೈರೆಕ್ಟಾಗಿ ನೈಟ್ರೋಜನ್ ಥರನೇ ಯೂಸ್ ಮಾಡೋಕ್ಕಾಗಲ್ಲ, ಅಬ್ಸರ್ವ್ ಮಾಡೋಕ್ಕಾಗಲ್ಲ. ನೈಟ್ರೋಜನ್ ನೀಡ್ ಟು ಬಿ ಫಿಕ್ಸ್ಡ್. ನೈಟ್ರೋಜನನ್ನು ಏನು ಮಾಡಬೇಕು? ಫಿಕ್ಸ್ ಮಾಡಬೇಕು. ಹೆಂಗೆ ಫಿಕ್ಸ್ ಮಾಡಬೇಕು? ನೈಟ್ರೇಟ್ಸ್ ಆಗಿ ಫಿಕ್ಸ್ ಮಾಡಬೇಕು. ಅಮೋನಿಫಿಕೇಷನ್ ಆಗಬೇಕು, ನೈಟ್ರೈಟ್ಸ್ ಆಗಬೇಕು, ಆಮೇಲೆ ನೈಟ್ರೇಟ್ಸ್ ಆಗಿ ಫಿಕ್ಸ್ ಆಗಬೇಕು. ಯಾವಾಗದು ನೈಟ್ರೇಟ್ಸ್ ಆಗುತ್ತೋ ನೈಟ್ರೇಟ್ಸನ್ನು ಮಾತ್ರ ಪ್ಲ್ಯಾಂಟ್ಗಳು ಅಬ್ಸರ್ವ್ ಮಾಡ್ತವೆ, ನೈಟ್ರೋಜನನ್ನು ಅಬ್ಸರ್ವ್ ಮಾಡಲ್ಲ. ಅದು ಹೆಂಗೆ ಗ್ಯಾಸಿಯಸ್ ಫಾರ್ಮಲ್ಲಿ ಇದೆಯಲ್ಲ ಹಾಗೆ ಅಬ್ಸರ್ವ್ ಮಾಡಲ್ಲ. ಕ್ಲಿಯರ್? ಹಾಗಾದರೆ ಫಸ್ಟ್ ಆಫ್ ಆಲ್ ಅದನ್ನು ಮಾಡೋದಕ್ಕೆ ಸುಮಾರು ಬ್ಯಾಕ್ಟೀರಿಯಾಗಳಿದ್ದಾವೆ. ಸೋಡೋಮೋನಸ್, ಮೈಕ್ರೋಕಾಕಸ್, ಅದು ಬಿಟ್ಟರೆ ರೈಸೋಬಿಯಂ ಬ್ಯಾಕ್ಟೀರಿಯಾ. ಇವೆಲ್ಲ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ? ಲಿಸನ್ ಕೇರ್ಫುಲಿ. ರೈಸೋಬಿಯಂ ಬ್ಯಾಕ್ಟೀರಿಯಾ ಯಾಕೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಲೆಗ್ಯುಮಿನಸ್ ಪ್ಲ್ಯಾಂಟ್ ಅಂತ ಕರಿತೀವಿ. ಲೆಗ್ಯುಮಿನಸ್ ಪ್ಲ್ಯಾಂಟ್ ಅಂದರೆ ಯಾವುದು? ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಅಂದರೆ ಯಾವುದ್ಯಾವುದು? ಒಂದು ಕಾಳನ್ನು ಓಪನ್ ಮಾಡಿದ್ರೆ 2 ಬೇಳೆ ಥರ ಆಗುತ್ತಲ್ಲ, ಅದೆಲ್ಲದನ್ನು ದ್ವಿದಳ ಅಂತ ಕರಿತೀವಿ. ಈ ದ್ವಿದಳ ಧಾನ್ಯ ಗಿಡ ಇದೆಯಲ್ಲ, ಅದರ ರೂಟ್ಗಳಲ್ಲಿ ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳಿರ್ತವೆ. ಈ ಬ್ಯಾಕ್ಟೀರಿಯಾಗಳು ಅಟ್ಮಾಸ್ಫಿಯರ್ ಇರುವಂಥ ನೈಟ್ರೋಜನನ್ನು ನೇರವಾಗಿ ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಮಾಡ್ತವೆ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ನೀವು ಜಮೀನಿನಲ್ಲಿ ಈ ಕಡೆ ಅಡಿಕೆ ಹಾಕಿದ್ದೀವಿ ಸರ್, ಈ ಕಡೆ ತೆಂಗು ಹಾಕಿದ್ದೀವಿ, ಈ ಕಡೆ ಇದೆಲ್ಲ ಹಾಕಿದ್ದೀವಿ ಅಂದರೆ ಒಂದು ನೈಟ್ರೋಜನ್ ಫಿಕ್ಸರ್ ಪ್ಲ್ಯಾಂಟನ್ನು ಹಾಕಲೇಬೇಕು ನೀವು. ಎಕ್ಸಾಂಪಲ್ ಮೊರಿಂಗಾ, ನುಗ್ಗೆಕಾಯಿ ಮರ. ನೀವು ಅದೇ ಅದರ ಮಧ್ಯದಲ್ಲಿ ಒಂದೊಂದು ನುಗ್ಗೆಕಾಯಿ ಮರವನ್ನು ಹಾಕಿದ್ರೆ ನುಗ್ಗೆಕಾಯಿ ಮರ ಏನದು? ಲೆಗ್ಯುಮಿನಸ್. ಅದು ಅರ್ಥ ಆಗ್ತಿದೆಯಾ? ಅದು ನೈಟ್ರೋಜನ್ ಫಿಕ್ಸರು. ಸಾರಜನಕವನ್ನು ಏನು ಮಾಡುತ್ತದು? ಫಿಕ್ಸ್ ಮಾಡುತ್ತೆ. ಸಾರಜನಕವನ್ನು ಫಿಕ್ಸ್ ಮಾಡುತ್ತೆ. ತನ್ನ ರೂಟ್ ಮುಖಾಂತರ ಸಾರಜನಕವನ್ನು ಈ ಬೇರೆ ಪ್ಲ್ಯಾಂಟ್ಗಳಿಗೆ ಸಪ್ಲೈ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಇದು ನ್ಯಾಚುರಲ್ ಆಗಿ ಆಗ್ತಕ್ಕಂಥದ್ದು. ಕರೆಕ್ಟ್? ಆದರೆ ಕೆಲವೊಂದು ಸರಿ ಏನಾಗುತ್ತೆ, ಈಗ ಡೆಡ್ ಮ್ಯಾಟರ್, ಏನು ಎನಿಮಲ್ ಸತ್ತೋಯ್ತು, ಪ್ಲ್ಯಾಂಟ್ ಸತ್ತೋಯ್ತು, ಅವಾಗೇನಾಗುತ್ತೆ? ಡಿಕಂಪೋಸರ್ ಆರ್ಗ್ಯಾನಿಸಮ್ಸ್, ಅಲ್ಲೂ ಕೂಡ ಬ್ಯಾಕ್ಟೀರಿಯಾ ಫಸ್ಟು ಅಮೋನಿಫಿಕೇಷನ್ ಆಗುತ್ತೆ, ಆಮೇಲೆ ಮಿನರಲೈಸೇಷನ್ ಆಗುತ್ತೆ, ಅದಾದಮೇಲೆ ನೈಟ್ರಿಫಿಕೇಷನ್ ಪ್ರೋಸೆಸ್ಸಲ್ಲಿ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ನೈಟ್ರಿಫಿಕೇಷನನ್ನು ಮಾಡ್ತವೆ. ಅದನ್ನು ನೈಟ್ರಿಫಿಕೇಷನ್ ಮಾಡಿ ನೈಟ್ರೈಟ್ಸ್ ಆಗಿ ಕನ್ವರ್ಟ್ ಮಾಡ್ತವೆ. ನೈಟ್ರೈಟ್ಸ್ ಆಗಿ ಕನ್ವರ್ಟ್ ಆಗಿದ್ದು ಮತ್ತು ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾಯಿಂದ ನೈಟ್ರೇಟ್ಸ್, ATS, ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ನೈಟ್ರೇಟ್ಸನ್ನು ಮಾತ್ರ ಡೈರೆಕ್ಟಾಗಿ ಪ್ಲ್ಯಾಂಟ್ಗಳು ಅಬ್ಸರ್ವ್ ಮಾಡ್ತವೆ. ನೈಟ್ರೋಜನ್ ಅಟ್ಮಾಸ್ಫಿಯರಲ್ಲಿತ್ತು, ಅಲ್ಲಿಂದ ಬಂದು ಪ್ಲ್ಯಾಂಟ್ಗಳೆಲ್ಲ ಪ್ರೋಸೆಸ್ಸಲ್ಲಿ ಅಬ್ಸರ್ವ್ ಮಾಡ್ಕೊತು, ಅದರ ಜೊತೆಗೆ ಮತ್ತೆ ವಾಪಸ್ ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಈ ಪ್ಲ್ಯಾಂಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೈಟ್ರೇಟ್ಸನ್ನು ಅಬ್ಸರ್ವ್ ಮಾಡಿಕೊಂಡು ರಿಮೈನಿಂಗ್ ನೈಟ್ರೇಟ್ಸನ್ನು ಅಲ್ಲೇ ಬಿಡುತ್ತಲ್ಲ. ಆವಾಗ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್,
ಆಮ್ಲಜನಕದ ಕೊರತೆಯಲ್ಲಿ ಬ್ಯಾಕ್ಟೀರಿಯಾಗಳು ಅದನ್ನು ನೈಟ್ರೇಟ್ಸಿಂದ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಆ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ನೈಟ್ರೇಟ್ಸಿಂದ ಅದನ್ನು ನೈಟ್ರೋಜನ್ನಾಗಿ ಮತ್ತೆ ಕನ್ವರ್ಟ್ ಮಾಡ್ತವೆ. ನೈಟ್ರೋಜನ್ನಿಂದ ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಮಾಡಿದ್ದು ಯಾವುದು? ಬ್ಯಾಕ್ಟೀರಿಯಾ. ಅದೇ ನೈಟ್ರೇಟ್ಸನ್ನು ಮತ್ತೆ ನೈಟ್ರೋಜನ್ನ ಕನ್ವರ್ಟ್ ಮಾಡಿ ವಾಪಸ್ ಅಟ್ಮಾಸ್ಫಿಯರ್ಗೆ ಹಾಕಿದ್ದು ಯಾವುದು? ಬ್ಯಾಕ್ಟೀರಿಯಾ ಅಗೇನ್. ಓಕೆ, ನೈಟ್ರೋಜನ್ ಸೈಕಲ್ ಈಸ್ ಆಲ್ ಅಬೌಟ್ ದ ಪ್ಲೇ ಆಫ್ ಬ್ಯಾಕ್ಟೀರಿಯಾ. ನೆನ್ಪಿಟ್ಕೋಬೇಕು, ಆಯಿತಾ? ಅಲ್ಲೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿದೆ. ಆದರೆ ನೋಡಿ, ನೈಟ್ರೋಜನ್ ನೀವು ಪ್ಲ್ಯಾಂಟ್ಗಳಲ್ಲೆಲ್ಲ ನೈಟ್ರೋಜನನ್ನು ನಾವು ಯೂಸ್ ಮಾಡ್ತೀವೋ ಇಲ್ವೋ? ನೈಟ್ರೇಟ್ಸ್ ಆಗಿ ಯೂಸ್ ಮಾಡ್ತೀವಲ್ವಪ್ಪ. ಗೊಬ್ಬರ, ಅದೊಂದು ರಾಸಾಯನಿಕ ಗೊಬ್ಬರ ಅಲ್ವಾ, ನೈಟ್ರೇಟ್ಸ್ ಆಗಿ. ನೈಟ್ರೇಟ್ಸ್ 3 ದಾರಿಗಳಿಂದ ಸಿಗುತ್ತೆ. ಒಂದು, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ನ್ಯಾಚುರಲ್ ಆಗಿ ಅದು ನೀವು ಯೂಸ್ ಮಾಡಲೇಬೇಕು. ನೈಟ್ರೇಟ್ಸ್ ಕೊಟ್ಟಿಲ್ಲ ಅಂದರೆ ಮರಗಳಿರೋದಿಲ್ಲ. ಫಾರ್ ಎಕ್ಸಾಂಪಲ್, ನೈಟ್ರೇಟ್ಸ್ ಹೈಯೆಸ್ಟ್ ಇರುವಂಥ ಗೊಬ್ಬರ ಯಾವುದು? ಯೂರಿಯಾ ಹಾಕ್ತಾರೆ ಗೊತ್ತಾ ಜಮೀನುಗಳಿಗೆ. ಗ್ರೇ ಕಲರ್ದು ಈ ಥರ ಏನೋ ಪೌಡ್ರ್ ಥರ ತೊಗೊಂಡು ಹಿಂಗೆಲ್ಲ ಜಮೀನಿಗೆ ಎರಚ್ತಾ ಇರ್ತಾರೆ. ಅಥವಾ ಫೋಟೋಸ್ ಆದರೂ ನೋಡಿರ್ತೀರಿ ನೀವು, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ನೈಟ್ರೇಟ್ಸ್ ಜಾಸ್ತಿ ಇರುತ್ತೆ. ಇದು ಒಂದು, ಅಂದರೆ ನ್ಯಾಚುರಲ್ಲಾಗಿ ಬ್ಯಾಕ್ಟೀರಿಯಾ ಮುಖಾಂತರ ಅಬ್ಸರ್ವ್ ಮಾಡಿದ್ರೆ ಅದು ನ್ಯಾಚುರಲ್ಲು. ಎರಡನೇದು, ಇಂಡಸ್ಟ್ರಿಗಳಲ್ಲಿ ನಾವೇನು ಯೂರಿಯಾ ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದು ಎರಡನೇದು. ಮೂರನೇದು, ನ್ಯಾಚುರಲ್ ಆಗೋದು ಯಾವುದು ಅಂತ ಹೇಳಿದ್ರೆ ಟಂಡರ್ ಮತ್ತು ಲೈಟ್ಲಿಂಗ್. ಗುಡುಗು ಮತ್ತು ಮಿಂಚು ಬರೋದರಿಂದ ನೈಟ್ರೋಜನ್, ಲಿಸನ್ ಕೇರ್ಫುಲಿ, ಗುಡುಗು ಮತ್ತು ಮಿಂಚು ಬರೋದರಿಂದ ಅಟ್ಮಾಸ್ಫಿಯರ್ಲಿರುವಂತಹ ನೈಟ್ರೋಜನ್ನು ಅದು ಏನಾಗುತ್ತೆ? ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೈಟ್ರೋಜನ್ನು ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ 3 ವಿಧಗಳಿದ್ದಾವೆ. ಮೊದಲನೇದು ಬ್ಯಾಕ್ಟೀರಿಯಾಗಳಿಂದ, ಎರಡನೇದು ಇಂಡಸ್ಟ್ರಿಯಲ್ ಪ್ರೋಸೆಸ್ಸಿಂದ, ನಾವು ಗ್ರೇ ಕಲರ್ ಯೂರಿಯಾ ತಯಾರು ಮಾಡ್ತೀವಲ್ಲ ಅದು. ಆಮೇಲೆ ಮೂರನೇದು ಗುಡುಗು ಮತ್ತು ಮಿಂಚಿನಿಂದ, ಟಂಡರ್ ಆ್ಯಂಡ್ ಲೈಟ್ಲಿಂಗ್. ಈ 3 ರೀಸನ್ಗಳಿಂದ ನಾವೇನು ಮಾಡ್ತೀವಿ? ನೈಟ್ರೋಜನನ್ನು ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಮಾಡಿ ಪ್ಲ್ಯಾಂಟ್ಗಳಿಗೆ ಅದು ಸಪ್ಲೈ ಆಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನಾಗುತ್ತೆ? ನೈಟ್ರೋಜನ್ ಇಲ್ಲಾಂದ್ರೆ ಏನಾಗುತ್ತೆ ಪ್ಲ್ಯಾಂಟಿಗೆ? ನೋಡಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಒಂದು, ಮ್ಯಾನ್ ಮೇಡ್ ಯೂಸಿಂಗ್ ಇಂಡಸ್ಟ್ರಿಯಲ್ಲು ಆ್ಯಂಡ್ ಲಿಮಿಟೆಡ್ ಎಕ್ಸ್ಟೆಂಟ್ ಅಟ್ಮಾಸ್ಫಿಯರಿಕ್, ಲೈಟ್ಲಿಂಗ್, ಟಂಡರ್ ಆ್ಯಂಡ್ ಲೈಟ್ಲಿಂಗ್, ಗುಡುಗು ಮತ್ತು ಮಿಂಚಿಂದ ಕೂಡ ಆಗುತ್ತೆ. ಹೇಳಿ, ನೈಟ್ರೋಜನ್ ಕೊರತೆ ಆದರೆ ಏನಾಗುತ್ತೆ? ನೈಟ್ರೋಜನ್ ಕೊರತೆ ಆದರೆ ಪ್ಲ್ಯಾಂಟ್ ವಿಲ್ ಟರ್ನ್ ಇಟ್ಸ್ ಕಲರ್ ಫ್ರಮ್ ಗ್ರೀನ್ ಟು ಯೆಲ್ಲೋಯಿಶ್. ಯಾವುದಾದ್ರೂ ಒಂದು ಪ್ಲ್ಯಾಂಟು ಯೆಲ್ಲೋ ಥರ ಬೂದು ಕಾಣಿಸ್ತಿದೆ ಅಂತ ಹೇಳಿದ್ರೆ ಆ ಪ್ಲ್ಯಾಂಟಿಗೆ ನೈಟ್ರೋಜನ್ನ ಕೊರತೆ ಇದೆ ಅಂತ ಅರ್ಥ. ಅಂದರೆ ನೈಟ್ರೇಟ್ಸನ್ನು ಸಪ್ಲೈ ಮಾಡಬೇಕು ನೀವು ಅಂತ ಅರ್ಥ. ಇದೆಲ್ಲ ಡಿಫರೆಂಟ್ ಸ್ಟೆಪ್ಸು ನೈಟ್ರೋಜನ್ ಸೈಕಲಲ್ಲಿ. ನಾನು ಏನು ಎಕ್ಸ್ಪ್ಲೈನ್ ಮಾಡೋದು ಇಲ್ಲಿವರೆಗೂ ನೈಟ್ರಿಫಿಕೇಷನ್ನು, ಅದರಲ್ಲಿ ಯಾವ್ಯಾವ ಬ್ಯಾಕ್ಟೀರಿಯಾ ಇನ್ವಾಲ್ವ್ ಆಗುತ್ತೆ ನೋಡಿ. ಇಲ್ಲಿ ಐಸಿಟೋಬ್ಯಾಕ್ಟರು, ಕ್ಲೋಸ್ಟೋಡಿಯಮ್ಮು, ನೋಸ್ಟೋಕು, ಅನಬೇನಾ, ಇದೆಲ್ಲ ನೀವು ಓದಿ ನೆನ್ಪಿಟ್ಕೋಬೇಕಷ್ಟೆ. ಅಮೋನಿಫಿಕೇಷನ್ನು, ಅದು ಬಿಟ್ಟರೆ ನೈಟ್ರಿಫಿಕೇಷನ್ ಮಾಡೋದು ನೈಟ್ರೋಬ್ಯಾಕ್ಟರ್ ಅಂತ ಹೇಳೋ ಬ್ಯಾಕ್ಟೀರಿಯಾ ಹೆಸರು. ಬ್ಯಾಕ್ಟೀರಿಯಾಗಳು ನೆನ್ಪಿಟ್ಕೊಳ್ಳಿ. ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಯಾವುದು ಅಂತ ಹೇಳಿದ್ರೆ ಥಿಯೋಬ್ಯಾಸಿಲಸ್ ಡಿನೈಟ್ರಿಫಿಕೆಂಟ್ಸ್, ಸುಡೋಮೊನಾಸ್ ಡಿನೈಟ್ರಿಫಿಕೆಂಟ್ಸ್ ಆ್ಯಂಡ್ ಮೈಕ್ರೋಕಾಕಸ್ ಡಿನೈಟ್ರಿಫಿಕೆಂಟ್ಸ್. ಇವೆಲ್ಲ ಬ್ಯಾಕ್ಟೀರಿಯಾಗಳ ಹೆಸರುಗಳು. ಈ ಡಿಫ್ರೆಂಟ್ ಬ್ಯಾಕ್ಟೀರಿಯಾಗಳು ಮತ್ತೆ ಡಿನೈಟ್ರಿಫೈಯಿಂಗ್ ಮಾಡ್ತವೆ, ಅಂದರೆ ನೈಟ್ರೇಟ್ಸನ್ನು ನೈಟ್ರೋಜನ್ನಾಗಿ ಮತ್ತೆ ಕನ್ವರ್ಟ್ ಮಾಡುವಂತಹ ಕೆಪಾಸಿಟಿಯನ್ನು ಈ ಬ್ಯಾಕ್ಟೀರಿಯಾಗಳು ಹೊಂದಿರ್ತವೆ. ಓಕೆ, ಸೊ ನೈಟ್ರೋಜನ್ ಕೊರತೆ ಆದರೆ ಏನಾಗುತ್ತೆ? ರೂಟ್ ಸಿಸ್ಟಮ್ ಆ್ಯಂಡ್ ದ ಪ್ಲ್ಯಾಂಟ್ ಗ್ರೋತ್ ಆರ್ ಸ್ಟಂಪ್ಡ್. ಪ್ಲ್ಯಾಂಟ್ ಗ್ರೋತ್ ಆಗಲ್ಲ, ಬೆಳೆಯಲ್ಲ. ಲೀವ್ಸ್ ಎಲ್ಲ ಯೆಲ್ಲೋ ಕಲರ್ ಆಗ್ತವೆ. ಕ್ರಾಪ್ ಪ್ರೊಡಕ್ಷನ್ ಏನಾಗುತ್ತೆ? ಈಲ್ಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಫ್ ವಿಲ್ ಬಿ ಡೇಂಜರಸ್. ಯಾಕೆಂದರೆ ಈ ಮಿನರಲ್ಸ್ ಇಲ್ಲ ಅಂತ ಹೇಳಿದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸು ಕೂಡ ಸರ್ವೈವ್ ಆಗಲ್ಲ.